ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಡೆಲ್ ಪೇಪರ್ ಸಿಕ್ಕಿದೆ, ಅದನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ಮಾಡೆಲ್ ಪೇಪರ್ ನೋಡೋದ್ರಿಂದ ನೆಕ್ಸ್ಟ್ ನಿಮಗೆ ಬರುವಂತಹ ಆನ್ಯುವಲ್ ಎಕ್ಸಾಮಿಗೆ ಯಾವ ರೀತಿಯಾಗಿ ಕ್ವೆಶನ್ಸ್ ರೈಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಹಾಗಾಗಿ ನೀವು ನೋಡ್ಕೊಳ್ಬಹುದು, ಇದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಎಕನಾಮಿಕ್ಸಲ್ಲಿ ಸ್ಟ್ಯಾಟ್ಸ್ ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ಪ್ರಾಬ್ಲಮ್ಯಾಟಿಕ್ ಸೆಕ್ಷನ್ ಕೂಡ ಇರುತ್ತೆ. ಹಾಗಾಗಿ ಅಲ್ಲಿ ಪ್ರಾಬ್ಲಮ್ಸ್ಗಳನ್ನು ಕೂಡ ಕರೆಕ್ಟಾಗಿ ನೋಡ್ಕೊಳ್ಬೇಕು, ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಮೀನ್, ಮೋಡ್, ಮೀಡಿಯನ್, ಈ ರೀತಿಯಾಗಿ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಅದೇ ರೀತಿಯಾಗಿ ಡಿಫ್ರೆಂಟ್ ಚಾರ್ಟ್ಸ್ ಇರುತ್ತಲ್ವಾ, ಫಾರ್ ಎಕ್ಸಾಂಪಲ್ ಪೈ ಚಾರ್ಟ್, ಈ ರೀತಿ ಚಾರ್ಟ್ಸ್ಗಳೇನಿದೆ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಒನ್ ಆಫ್ ದ ಮೇನ್ ಸೆಕ್ಷನ್ ಅಂತ ಹೇಳಿದ್ರೆ ದಟ್ ಈಸ್ ಸೆಕ್ಷನ್ ಇ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ನ ಕೇಳುವಂಥದ್ದು. ಸೊ 10 ಮಾರ್ಕ್ಸಿನ ಈಸಿಯಾಗಿ ನೀವು ಕವರ್ ಅಪ್ ಮಾಡ್ಕೊಳ್ಬೋದು. ಹಾಗಾಗಿ ಅಲ್ಲೂ ಕೂಡ ಕಾನ್ಸಂಟ್ರೇಟ್ ಮಾಡಿ. ಸದ್ಯಕ್ಕೆ ಈ ಒಂದು ಮಾಡೆಲ್ ಪೇಪರಲ್ಲಿ ಇರುವಂಥ ಕ್ವಶನ್ಸ್ಗಳನ್ನ ಹೇಳ್ತಾ ಇದ್ದೀನಿ, ವಿತ್ ಆನ್ಸರ್ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಇದೇ ರೀತಿಯಾಗಿ ನೆಕ್ಸ್ಟು ಇನ್ನೆಷ್ಟು ಮಾಡೆಲ್ ಪೇಪರ್ಸ್ ಇದೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಕಂಟಿನ್ಯೂಸ್ ಆಗಿ ಒಂದು 3-4 ಮಾಡೆಲ್ ಪೇಪರ್ ನೀವು ನೋಡ್ಕೊಂಡಿದ್ದೆ ಆದರೆ ಆ್ಯನುವಲ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ, ಈಸಿಯಾಗಿ ಓದ್ಕೊಳ್ಬಹುದು. ಸೊ ಈ ಪೇಪರಲ್ಲಿ ಈಗ ಕೊಡ್ತಾ ಇರುವಂಥ ಕ್ವಶನ್ಸು ನೋ ಡೌಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದಿಷ್ಟಕ್ಕೂ ಪ್ರಿಪೇರ್ ಆಗೋದಾಗಲೇಬೇಕು ಮಕ್ಕಳ. ಇದ್ರ ಜೊತೆಗೆ ನೆಕ್ಸ್ಟ್ ಮಾಡೆಲ್ ಪೇಪರ್ ಏನಿದೆ ಅದಕ್ಕೆ ಮ್ಯಾಚ್ ಮಾಡಿ ನೋಡಿ. ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ತುಂಬ ಏನು ಟಫ್ ಇರೋದಿಲ್ಲ, ಈಸಿಯಾಗಿ ಓದ್ಕೊಳ್ಬಹುದು. ಸೊ ತುಂಬ ಟೈಮ್ ಕಡಿಮೆ ಇದೆ ಆ್ಯಕ್ಚುಯಲ್ ಆಗಿ ಹೇಳಬೇಕು ಅಂದರೆ ಆ್ಯನುವಲ್ ಎಕ್ಸಾಮಿಗೆ. ಬಟ್ ನೀವು ಇವಾಗಿಂದನೇ ಹಾರ್ಡ್ ಸ್ಟಡಿ ಮಾಡಿದ್ದೇ ಆದರೆ ಇವತ್ತಿಂದ ಸ್ಟಾರ್ಟ್ ಮಾಡಿದರೂ ಕೂಡ ಕರೆಕ್ಟಾಗಿ ಓದ್ಕೊಂಡ್ರೆ ಒಳ್ಳೆ ಸ್ಕೋರನ್ನು ನೀವು ಅಚೀವ್ ಮಾಡ್ಬೋದು. ಓಕೆನಾ? ಹಿಯರ್ ಇಲ್ಲಿ ಮಾಡೆಲ್ ಪೇಪರಿನ ಒಂದು ಪ್ಯಾಟ್ರನ್ ನಿಮಗೆ ಗೊತ್ತೇ ಇದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಥ್ ದ ಫಾಲೋಯಿಂಗು, 1 ವರ್ಡು, 2 ಮಾರ್ಕ್ಸು, 4 ಮಾರ್ಕ್ಸು, 6 ಮಾರ್ಕ್ಸು, ದೆನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸು. ಇದು ಎಕನಾಮಿಕ್ಸಿನ ಪ್ಯಾಟ್ರನ್ ಆಗಿರುತ್ತೆ. ಪಾರ್ಟ್ ಎ ಯಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಕ್ವೆಶನ್ಸನ್ನು ಕೇಳಿ ಪ್ರತಿಯೊಂದು ಕ್ವೆಶನ್ಗೂ ಕೂಡ 4 ಆಪ್ಷನ್ಸ್ ಇರುತ್ತೆ. ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ನೀವು ಬರೀಬೇಕು. ಓಕೆನಾ? ಫಸ್ಟ್ ಒನ್, ಇಫ್ ಯು ಆರ್ ಇನ್ ಜಾಬ್, ಯು ಆರ್ ವರ್ಕಿಂಗ್ ಫಾರ್ ಪೇಮೆಂಟ್, ಯು ಆರ್ ಕಾಲ್ಡ್. ನೀವು ಪೇಮೆಂಟಿಗಾಗಿ ವರ್ಕ್ ಮಾಡ್ತಾ ಇದ್ದು, ಒಂದು ಜಾಬಲ್ಲಿದ್ದು ಪೇಮೆಂಟಿಗಾಗಿ, ಸ್ಯಾಲ್ರಿಗಾಗಿ ವರ್ಕ್ ಮಾಡ್ತಾ ಇದ್ರೆ ನಿಮ್ಮನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸಿ, ಎಂಪ್ಲಾಯಿ. ಹಿಯರ್ ರೇಂಜ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಚಾಪ್ಟರ್ 3ಯಲ್ಲಿ ಈ ಕಾನ್ಸೆಪ್ಟ್ ಕವರ್ ಆಗುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ದ ಲಾರ್ಜೆಸ್ಟ್ ಆ್ಯಂಡ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ಆಫ್ ಎ ವೇರಿಯೇಬಲ್. ನೆಕ್ಸ್ಟ್ ಥರ್ಡ್ ಕ್ವಶನ್, ಪರ್ಸೆಂಟೇಜ್ ಡಿವೈಡ್ ದ ಡಿಸ್ಟ್ರಿಬ್ಯೂಷನ್ ಈಕ್ವಲ್ ಇಂಟು 100 parts. Percentage divide the distribution equal to 100 parts. What percent GDP as estimated by the Tapas Mujumdar committee should spend for education? Answer 6%. Most of the agriculture laborers are poor. Fill in the blanks questions, bracket ಅಲ್ಲಿ 5 ಆನ್ಸರ್ಸ್ ಇರುತ್ತೆ. ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಆ ಡ್ಯಾಶ್ ಅಲ್ಲಿ ಫಿಲ್ ಅಪ್ ಮಾಡಬೇಕು. 6th one, the frequency distribution of discrete variable is called frequency array. Survey helps to determine the method of collection of dash data. Dash is the year of second stage of demographic transition of India, 1921. Thermal power plants emit large quantities of dash carbon dioxide. The Great Leap Forward campaign was initiated in the year 1958. ನೆಕ್ಸ್ಟ್ ಕಾನ್ಸೆಪ್ಟ್, ಮ್ಯಾಥ್ ದ ಫಾಲೋಯಿಂಗ್. ಸೆಕ್ಷನ್ ಎನ ಸೆಕ್ಷನ್ ಬಿ ಜೊತೆ ಮ್ಯಾಚ್ ಮಾಡಬೇಕು. ಹಿಯರ್ ಪರ್ಸನಲ್ ಇಂಟರ್ವ್ಯೂ ಮೋರ್ ಎಕ್ಸ್ಪೆನ್ಸಿವ್, Q1, Q2, P25, P50 ಡಿವಿಷನಲ್ ವ್ಯಾಲ್ಯೂಸ್, API ಎಕ್ಸ್ಪ್ಯಾಂಡ್ ಮಾಡಿದರೆ ಅಗ್ರಿಕಲ್ಚರಲ್ ಪ್ರೈಸ್ ಇಂಡೆಕ್ಸ್. ನೆಕ್ಸ್ಟ್ ಫೋರ್ತ್ ಒನ್, ಡ್ಯೂಸ್ಕೆ ಬ್ಯಾಂಕ್. ಆನ್ಸರ್ ಗ್ಲೋಬಲ್ ಗ್ರೋತ್ ಸೆಂಟರ್. ನೆಕ್ಸ್ಟ್ ಫಿಫ್ತ್ ಒನ್, ಗೋಲ್ಡನ್ ರೆವಲ್ಯೂಷನ್. ಆನ್ಸರ್ ಫ್ರೂಟ್ ಪ್ರೊಡಕ್ಷನ್. Next one word answer. Here the national income is divided into wages, profit, rent and interest. What is it called as ಅಂತ ಕೇಳಿದ್ದಾರೆ. Here distribution. Calculate the mode from the following data ಕೇಳಿದ್ದಾರೆ. ಸೊ ಪ್ರಾಬ್ಲಮ್ ಮಾಡೋರಿಗೆ ಗೊತ್ತಿರುತ್ತೆ. ಅವರೊಂದಿಷ್ಟು ಡೇಟಾಸ್ನ ಕೊಟ್ಟಿದ್ದಾರೆ. ಆ ಡೇಟಾಸಲ್ಲಿ ಮೋಸ್ಟ್ ರಿಪೀಟೆಡ್ ನ್ಯೂಮರಿಕಲ್ ವ್ಯಾಲ್ಯೂ ಯಾವುದಿರುತ್ತೋ ದಟ್ ಈಸ್ ಕಾಲ್ಡ್ ಮೋಡ್ ಆಗಿರುತ್ತೆ. ಸೊ ಇಲ್ಲಿ 15 ಮೋಸ್ಟ್ ರಿಪೀಟೆಡ್ ನಂಬರು 3 times ರಿಪೀಟ್ ಆಗಿದೆ. ಸೊ ಮೋಡ್ ಈಸ್ 15 ಆಗಿರುತ್ತೆ. ಆನ್ಸರ್ ಮೋಡ್ ಈಸ್ 15. ನೆಕ್ಸ್ಟ್ ಒನ್, ವೈ ಡಿಡ್ ದ ಕೊಲೋನಿಯಲ್ ಗವರ್ನಮೆಂಟ್ ಬ್ಯಾನ್ ಕ್ಯಾನಲ್ ಟ್ರಾನ್ಸ್ಪೋರ್ಟ್ ಅಂತ ಕೇಳಿದ್ದಾರೆ. Though the canal was built at a huge cost, yet it failed to complete with the railways, which running parallel to the canal and had to be ultimately abandoned. Next one, expand IBRD, International Bank for Reconstruction and Development. Last one, give the meaning of infant mortality rate. Here, infant mortality rate is the number of deaths of infants before reaching the age of 1 in a particular year per 1000 live births during that year.
ಸೊ ಅದೇ ರೀತಿಯಾಗಿ ಪಾರ್ಟ್ ಬಿ ಯಲ್ಲಿ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಹಿಯರ್ ಕ್ಲಾಸಿಫಿಕೇಶನ್ ಆಫ್ ಡೇಟಾದ ಟೈಪ್ಸ್ ಆಗಿರಬಹುದು, ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಡೇಟಾ, ಮಿಡ್ ಪಾಯಿಂಟಿನ ಫಾರ್ಮುಲಾ, ಅದೇ ರೀತಿಯಾಗಿ ಕ್ವಶನ್ಸ್ಗಳನ್ನ 2 ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗಿ. ನೆಕ್ಸ್ಟು ಪಾರ್ಟ್ ಸಿ ಯಲ್ಲಿ ಕ್ವೆಶನ್ಸ್ಗಳನ್ನ ಇಲ್ಲಿ ಪ್ರಾಬ್ಲಮ್ಯಾಟಿಕ್ ಕೂಡ ಕೇಳಿದ್ದಾರೆ, ಯಾಕಂದರೆ ಸ್ಕ್ಯಾಟರ್ ಡಯಾಗ್ರಾಮ್ ಇದೆ, ಅದನ್ನು ನೋಡ್ಕೊಳ್ಬಹುದು, ಕೊರ್ಲೇಷನ್ಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟು ಕ್ಯಾಲ್ಕುಲೇಟ್ ಇಂಡೆಕ್ಸ್ ನಂಬರ್ಸ್ ಕೊಟ್ಟಿದ್ದಾರೆ, ಹಾಗಾಗಿ ಇದು ನೋಡ್ಕೊಳ್ಬಹುದು. ಪ್ರಾಬ್ಲಮ್ಯಾಟಿಕ್ ಕಾನ್ಸೆಪ್ಟು, ಈಸಿಯಾಗಿ ಸ್ಕೋರನ್ನು ಮಾಡಬಹುದು. ಅದೇ ರೀತಿಯಾಗಿ ನೆಕ್ಸ್ಟು ನಿಮಗೆ ಇಲ್ಲಿ ಕ್ವೆಶನ್ಸ್ಗಳನ್ನ 5 ಇಯರ್ ಪ್ಲ್ಯಾನ್ ಆಗಿರ್ಬೋದು, ಇವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಕು. ರೂರಲ್ ಡೆವಲಪ್ಮೆಂಟಿನ ಪ್ರಾಬ್ಲಮ್ಸ್ ಆಗಿರಬಹುದು, ಎನ್ವಿರಾನ್ಮೆಂಟಲ್ ರಿಸೋರ್ಸ್ ಬಗ್ಗೆ ಆಗಿರಬಹುದು, ಪಾಕಿಸ್ತಾನ ಪವರ್ಟಿ ಬಗ್ಗೆ ಆಗಿರಬಹುದು. ಸೊ ಎಲ್ಲದೂ ಕೂಡ ಕೇಳಿದ್ದಾರೆ, ಇದಿಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಚಾರ್ಟ್ ಅಥವಾ ಡಯಾಗ್ರಾಮ್ ಬಂದಾಗ 6 ಮಾರ್ಕ್ಸಿಗೆ ಗ್ಯಾರಂಟಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಇಲ್ಲಿ ನಿಮಗೆ ಬಾರ್ ಡಯಾಗ್ರಾಮ್ನ ಕೇಳಿದ್ದಾರೆ, ಈಸಿಯಾಗಿ ನೀವು ಇಲ್ಲಿ ಆನ್ಸರ್ನ ಮಾಡಬಹುದು ಬಾರ್ ಡಯಾಗ್ರಾಮಿಗೆ. ಸೊ ಆ್ಯಸ್ ಯೂಶುವಲ್ ಆಗಿ ಇದು ಬುಕ್ಕಲ್ಲಿರುವಂಥ ಟಾಪಿಕ್ಕೇ ಆಗಿರುತ್ತೆ. ಸೇಮ್ ಟೈಮ್ ಅರಿಥಮೆಟಿಕ್ ಮೀನ್, ಅಸ್ಯೂಮ್ಡ್ ಮೀನ್, ಸ್ಟೆಪ್ ಡಿವಿಯೇಷನ್ ಮೆಥಡು ಮತ್ತು ಡೈರೆಕ್ಟ್ ಮೆಥಡಲ್ಲಿ ನೀವೇನು ಫೈಂಡ್ ಔಟ್ ಮಾಡ್ತಾ ಇದ್ರಿ ಅದೇ ರೀತಿಯಾಗಿ ಇಲ್ಲಿ ಅದೇ ಪ್ರಾಬ್ಲಮ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಕೂಡ ಈಸಿಯಾಗಿ 6 ಮಾರ್ಕ್ಸನ್ನು ನೀವು ಅರ್ನ್ ಮಾಡ್ಬೋದು. ಆ್ಯಂಡ್ ಪಾರ್ಟ್ 2 ಅಲ್ಲಿ 6 ಮಾರ್ಕ್ಸಿಗೆ ಕೇಳಿರುವಂಥ ಕ್ವಶನ್ಸು ತುಂಬಾ ಈಸಿಯಾಗಿದೆ, ಅದು ಕೂಡ ನೋಡ್ಕೊಳ್ಳಿ. ದೆನ್ ಪಾರ್ಟ್ ಇ ಯಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸು, ಆಲ್ಮೋಸ್ಟ್ ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸು ಯಾವ್ದು ಬರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಐಡಿಯಾ ಇದ್ದೇ ಇರುತ್ತೆ. ಅದರಲ್ಲಿ ಫಸ್ಟ್ ಒನ್ನು ಮಿಡ್ ಡೇ ಮೀಲ್ಸು ಗ್ಯಾರಂಟಿ ಇರುವಂಥದ್ದು, ಅದು ಬಿಟ್ಟರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ಸು, ಅದು ಕೂಡ 100% ಗ್ಯಾರಂಟಿ ಕೇಳುವಂಥ ಕ್ವಶನ್ಸೇ ಆಗಿರುತ್ತೆ. ಇಲ್ಲಿ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ವರ್ಕರ್ಸ್ ಏನಿದೆ ಅದನ್ನು ಡಿವೈಡ್ ಮಾಡಿ ಬರೀಬೇಕು. ಇಲ್ಲೂ ಕೂಡ 5 ಮಾರ್ಕ್ಸ್ನ ಈಸಿಯಾಗಿ ತಗೊಳ್ಬಹುದು. ಸೊ ಇದಿಷ್ಟು ಕೂಡ ಈ ಪೇಪರಲ್ಲಿ ಇರುವಂತಹ ಕ್ವಶನ್ಸ್ಗಳು. 6 ಮಾರ್ಕ್ಸಿಗೆ ಮತ್ತು 4 ಮಾರ್ಕ್ಸಿಗೆ ಯಾವ ರೀತಿ ಕ್ವಶನ್ಸ್ ಬಂದಿದೆ ಅನ್ನೋ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ ಮಕ್ಕಳೇ? ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.